ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 22ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ ಧಾರ್ಮಿಕ ಸುಧಾರಣೆಗೆ ಕಾರಣಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಧಾರ್ಮಿಕ ಸುಧಾರಣೆಗೆ ಕಾರಣ ಅಂತಂದ್ರೆ ಕ್ರೈಸ್ತ ಸನ್ಯಾಸಿಗಳು ಮತ್ತು ಪೋಪರ ಭೋಗ ಜೀವನ ಹಾಗೂ ರಾಜಕೀಯ ನಿರಾಸಕ್ತಿ. ಇದರಿಂದ ಜನರು ಬೇಸತ್ತು ಪ್ರೊಟೆಸ್ಟೆಂಟ್ ಕಡೆಗೆ ವಾಲ್ತಾರೆ ಮಕ್ಕಳೇ. ಓಕೆ, ಅಲ್ಲಿ ಚರ್ಚ್ಗಳು ಏಕಸ್ವಾಮ್ಯವನ್ನ ಹೊಂದಿದ್ದವು. ಪಾಪ ಕ್ಷಮೆಗಳ ಹೆಸರಿನಲ್ಲಿ ಚರ್ಚಿನಿಂದ ಭ್ರಷ್ಟಾಚಾರಗಳು ನಡೆಯುತ್ತಿದ್ದವು. ಅರಮನೆ ಹಾಗೂ ಚರ್ಚ್ ನಡುವೆ ಅಧಿಕಾರಕ್ಕಾಗಿ ತಿಕ್ಕಾಟ ಪ್ರಾರಂಭವಾಗತ್ತೆ. ಓಕೆ, ಅರಮನೆ ಹಾಗೂ ಚರ್ಚ್ ನಡುವೆ ಅಧಿಕಾರಕ್ಕಾಗಿ ತಿಕ್ಕಾಟ ಪ್ರಾರಂಭವಾಗತ್ತೆ. ವೈಜ್ಞಾನಿಕ ದೃಷ್ಟಿಕೋನದ ಉದಯವು ಕೂಡ ಪ್ರಶ್ನಿಸುವ ಮನೋಭಾವವನ್ನ ಹುಟ್ಟುಹಾಕಿ ಚರ್ಚಿನ ಕೆಲವು ವಿಷಯಗಳನ್ನ ಪ್ರಶ್ನೆ ಮಾಡೋದಕ್ಕೆ ಜನ ಸ್ಟಾರ್ಟ್ ಮಾಡ್ತಾರೆ. ಮೂಲ ಹಿಬ್ರೂ ಭಾಷೆಯಿಂದ ಬೈಬಲ್ ಅನ್ನ ಇಂಗ್ಲಿಷ್ಗೆ ಸ್ಥಳಾಂತರಿಸಿರುವಂಥದ್ದು. ಓಕೆನಾ? ಸೊ ಮೂಲ ಹಿಬ್ರೂ ಭಾಷೆಯಲ್ಲಿ ಇದ್ದಂತಹ ಬೈಬಲ್ ಅನ್ನ ಜನರಿಗೆ ಅರ್ಥವಾಗುವಂತಹ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಲಾಯಿತು. ಸೊ ಇದು ಜಾನ್ ವೈಕ್ಲಿಫ್ ರವರು ಭಾಷಾಂತರಿಸಿರುವಂತದ್ದು. ಆದ್ದರಿಂದ ಅವರನ್ನ ಧಾರ್ಮಿಕ ಸುಧಾರಣೆ ಬೆಳಗಿನ ನಕ್ಷತ್ರ ಅಂತ ಕೂಡ ಕರೀತಾರೆ ಮಕ್ಕಳೇ. ಓಕೆನಾ? ಸೊ ಯಾರು ಭಾಷಾಂತರಿಸಿದ್ದು? ಜಾನ್ ವೈಕ್ಲಿಫ್ ರವರು. ಓಕೆ, ಸೊ ಇದು ಜನರಲ್ಲಿ ಒಂದು ತಿಳುವಳಿಕೆಯನ್ನ ಹುಟ್ಟುಹಾಕತ್ತೆ ಮಕ್ಕಳಿಗೆ. ಹೊಸ ರಾಷ್ಟ್ರೀಯ ಪ್ರಭುತ್ವಗಳ ಉದಯ ಹಾಗೂ ಧರ್ಮಾಭಿಮಾನಕ್ಕಿಂತ ರಾಷ್ಟ್ರಾಭಿಮಾನ ದೊಡ್ಡದು ಎಂಬಂತಹ ತಿಳುವಳಿಕೆ ಎಲ್ಲವೂ ಕೂಡ ಧಾರ್ಮಿಕ ಸುಧಾರಣೆಗೆ ಕಾರಣವಾಗ್ತವೆ. 16ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಆಕ್ಚುಲಿ ರೋಮನ್ ಕ್ಯಾಥೋಲಿಕ್ ಚರ್ಚಿನ ಅಧಿಕಾರವನ್ನು ಹಾಗೂ ಏಕಸ್ವಾಮ್ಯವನ್ನು ಪ್ರಶ್ನಿಸಿ ನಡೆಸಿದ ಚಳುವಳಿಯೇ ಈ ಧಾರ್ಮಿಕ ಸುಧಾರಣೆ. ಓಕೆ, ಥ್ಯಾಂಕ್ ಯು.